ಸ್ನೇಹಿತರೆ ನಮಸ್ಕಾರ. ಇವತ್ತೊಂದು ಹೊಸ ವಿಚಾರದ ಬಗ್ಗೆ ಮಾತಾಡೋಣ. ಕಳೆದ ಅಕ್ಟೋಬರ್ ಮಧ್ಯದಿಂದ ಇನ್ನೀಗ ದೊಡ್ಡ ದೊಡ್ಡ ನಾಗರ ಹಾವುಗಳ ಸಂಚಾರ ಕಾಲ ಆರಂಭ ಆಗಲಿದೆ. ಕಾರಣ ಇದೇ ನವೆಂಬರ್ ತಿಂಗಳ ಅಂತ್ಯದಿಂದ ಫೆಬ್ರವರಿಯವರೆಗೆ ಅವುಗಳ ಮಿಲನ ಕಾಲ ಶುರುವಾಗುತ್ತೆ. ಅದಕ್ಕಿಂತ ಒಂದೆರಡು ತಿಂಗಳು ಮುಂಚಿತವಾಗಿ ಅವುಗಳು ಹೆಚ್ಚಿನ ಆಹಾರ ಅನ್ವೇಷಣೆಯಲ್ಲಿ ತೊಡಗಿಕೊಳ್ತವೆ. ಹಾಗಾಗಿ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ನಾಗರ ಹಾವುಗಳು ರಾತ್ರಿ ಸಂಚಾರ ಮಾಡುವುದಾಗಿದ್ದರೂ ಕೂಡ ಈ ಆಹಾರ ಅನ್ವೇಷಣೆ ಕಾಲದಲ್ಲಿ ಅವುಗಳು ಮತ್ತು ಮಿಲನ ಕಾಲದಲ್ಲಿ ಹೆಚ್ಚಾಗಿ ಹಗಲಲ್ಲೂ ಅಲ್ಲಲ್ಲಿ ನಮಗೆ ಕಾಣಲಿಕ್ಕೆ ಸಿಗುವ ಸಾಧ್ಯತೆ ಇರ್ತದೆ. ಉದಾಹರಣೆಗೆ ನಮ್ಮಲ್ಲಿ ಕೋಳಿಗಳನ್ನು ಬೆಕ್ಕುಗಳನ್ನು ಹೆಚ್ಚಾಗಿ ಸಾಕ್ತಾ ಇದ್ದರೆ ಬೆಕ್ಕಿನ ಮರಿಗೆ, ನಾಯಿ ಮರಿಗಳಿಗೆ ಅಥವಾ ಕೋಳಿ ಮರಿಗಳನ್ನು, ಕೋಳಿ ಮೊಟ್ಟೆಗಳನ್ನು ತಿನ್ನಲಿಕ್ಕೆ ನಮ್ಮ ಮನೆಯ ಸುತ್ತಮುತ್ತ ಗೂಡಿನೊಳಗೆಲ್ಲ ಪ್ರವೇಶ ಮಾಡ್ಬೋದು. ಯಾಕಂದರೆ ಆದಷ್ಟು ಈ ದೊಡ್ಡ ದೊಡ್ಡ ಹಾವುಗಳು ಸುಲಭದ ಆಹಾರವನ್ನು ಇಷ್ಟಪಡ್ತವೆ. ಬೇಟೆ ಆಡದೆ ಸಲೀಸಾಗಿ ಸಿಗುವಂಥ ಆಹಾರಕ್ಕೆ ಇಷ್ಟಪಡ್ತವೆ. ಆಗಿರೋದ್ರಿಂದ ಇವುಗಳು ಇವಾಗ ಕಾಣಲಿಕ್ಕೆಲ್ಲ ನಮ್ಮ ಸುತ್ತಮುತ್ತ ಸಂಚಾರ ಮಾಡೋದು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಹಾಗಾಗಿ ಗಾಬರಿ ಆಗುವ ಅಗತ್ಯ ಇಲ್ಲ. ಒಂದು ವೇಳೆ ಅವುಗಳು ಇಲಿ ಹೆಗ್ಗಣಗಳನ್ನು ನಿಮ್ಮ ವಠಾರದಲ್ಲಿ ಹಿಡಿದಿದ್ದರೆ ಅವುಗಳ ಪಾಡಿಗೆ ಅವುಗಳನ್ನು ಬಿಟ್ಟರಾಯಿತು. ಒಂದು ಅರ್ಧ ಗಂಟೆಯ ಒಳಗೆ ಅವುಗಳನ್ನು ಹಿಡಿದು ತಿಂದು ಅಲ್ಲಿಂದ ಹೊರಟು ಹೋಗ್ತವೆ. ಆದಷ್ಟು ನಾವು ಈ ಸಂದರ್ಭದಲ್ಲಿ ಅವುಗಳಿಗೆ ಹಾನಿ ಮಾಡದೆ ನಮ್ಮ ವಠಾರದಲ್ಲಿ ಉಳಿಸಿಕೊಳ್ಳುವುದು ಬಹಳ ಮುಖ್ಯ ಆಗ್ತದೆ. ಇದನ್ನು ನಾವು ತಿಳ್ಕೊಳ್ಬೇಕು. ಅಥವಾ ಅಕಸ್ಮಾತ್ತಾಗಿ ತೀರಾ ಪದೇ ಒಳಗೆ ಬರೋದು, ಮನೆಯೊಳಗೆ ಬರೋದು, ತೊಂದರೆ ಈ ಕೋಳಿಗಳನ್ನೆಲ್ಲ ಬೇಟೆಯಾಡುವಂಥ ಸಂದರ್ಭ ಇದ್ದರೆ ಸಮೀಪದ ಅರಣ್ಯ ಇಲಾಖೆಗೆ ಅಥವಾ ಹಾವಿಡಿಯವರಿಗೆ ಕರೆ ಮಾಡಿ ಅವರಿಂದ ಅದನ್ನು ಹಿಡಿಸಿ ಮನೆಯ ಸುಮಾರು ಒಂದು 50 ಮೀಟರ್ ಅಥವಾ 100 ಮೀಟರ್ ದೂರದ ಒಂದು ಪ್ರದೇಶಕ್ಕೆ ಸಮೀಪದಲ್ಲಿ ಬಿಡುಗಡೆ ಮಾಡೋದು ಇನ್ನೂ ಒಳ್ಳೆಯದು. ಈ ವಿಡಿಯೋ ನೋಡ್ತಾ ಇದ್ದೀರಿ. ಈ ಹಾವು ಸುಮಾರು 1 ವಾರದಿಂದ ಆ ಮನೆಯ ವಠಾರದಲ್ಲಿ ತಿರುಗ್ತಾ ಇದೆ ಅಂತೆ. ಅವರು ಹೊರಗಡೆ ತಿರುಗ್ತಾ ಇದ್ದಿದ್ದರಿಂದ ಏನು ಗಾಬರಿ ಆಗಿಲ್ಲ. ಆದರೆ ಅದು ಏನು ಮಾಡಿತು, ಮನೆಯ ಹಟ್ಟಿಯೊಳಗೆ ಪ್ರವೇಶ ಮಾಡಿತು. ಹಟ್ಟಿಯೊಳಗೆ ಪ್ರವೇಶ ಮಾಡಿದ ನಂತರ ಅವರಿಗೆ ಭಯ ಆಯಿತು. ನನಗೆ ಕರೆ ಮಾಡಿದರು. ನಾನು ಹೋಗುವಷ್ಟು ಹೊತ್ತಿಗೆ ಅವರು ತೋರಿಸಿದ ಕೋಣೆಯಿಂದ ಅದು ತಪ್ಪಿಸ್ಕೊಂಡು ಬೇರೊಂದು ಕೋಣೆಗೆ ಹೋಗಿ ಯಾವತ್ತೂ ಆ ಇಲಿಗೆ ಏಮಿಟ್ಟಿತ್ತೋ ಏನೋ ಅದನ್ನು ಸಾಯಿಸಿ ಈಗ ಕೋಣೆಯಲ್ಲಿ ನುಂಗ್ತಾ ಇದೆ. ನೋಡಿ ಇಲ್ಲೊಂದು ನಾವು ಗಮನಿಸಬೇಕಾದ ಅಂಶ ಏನು ಅಂದರೆ, ಒಂದು ಹಾವು ಒಂದು ಇಲಿಯನ್ನು ಬೇಟೆ ಆಡಬೇಕಾದ್ರೆ ಕೆಲವೊಮ್ಮೆ ವಾರಗಟ್ಟಲೆ ಸಮಯ ತಗೊಳ್ತದೆ. ಯಾಕಂದರೆ ಇಲಿ ಬಾಯಿಗೆ ಬಂದು ಬೀಳೋದಿಲ್ಲ. ಇಲಿಯನ್ನು ಅಟ್ಟಿಸ್ಕೊಂಡು ಹೋಗಬೇಕು. ಮಾಡಲ್ಲಿದ್ದರೆ ಮಾಡು ಹತ್ತಿ ಅದನ್ನು ಬೇಟೆ ಆಡಬೇಕು. ಆ ಇಲಿಯನ್ನು ಹಿಡಿದ ನಂತರ ಅದನ್ನು ಕಚ್ಚಿ ವಿಷ ಉಣಿಸಿ ಬಿಟ್ಟು ಬಿಡ್ತದೆ. ಆ ಇಲಿ ಮತ್ತೆ ಸ್ವಲ್ಪ ದೂರ ಹೋಗಿ ಪ್ರಾಣ ಬಿಡ್ತದೆ. ಈ ಹಾವು ಮತ್ತೆ ಅದನ್ನು ಅಲ್ಲಿಗೆ ಅನ್ವೇಷಣೆ ಮಾಡ್ಕೊಂಡು ಹೋಗಿ ಅಲ್ಲಿ ನುಂಗಬೇಕು. ಈ ಪ್ರಕ್ರಿಯೆಗೆ ತುಂಬ ಕಷ್ಟಪಡ್ತದೆ. ಹಾಗಾಗಿ ನಾನೇನು ಮಾಡಿದ್ದೇನೆಂದರೆ, ಈ ಇಲಿಯನ್ನು ಪೂರ್ತಿ ನುಂಗುವವರೆಗೆ ಸುಮಾರು 15 ನಿಮಿಷಗಳ ಕಾಲ ಬೇಕಾಯಿತು. ಅದಕ್ಕೆ ಅಷ್ಟರವರೆಗೆ ತಾಳ್ಮೆಯಿಂದ ಇದ್ದು ಅದು ಪೂರ್ಣ ನುಂಗಿದ ನಂತರ ಬಹಳ ಕೋಮಲವಾಗಿ ಹಿಡಿದು ಅದೇ ಪರಿಸರದಲ್ಲಿ ಸ್ವಲ್ಪ ದೂರದಲ್ಲಿ ಮನೆಯವರಿಗೆ ಕನ್ವಿನ್ಸ್ ಮಾಡಿ ಅದನ್ನು ಬಿಡುಗಡೆ ಮಾಡಿ ಬಂದೆ. ಇಲ್ಲಿ ಉರಗ ಸಂರಕ್ಷಕರು ಒಂದು ಗಮನಿಸಬೇಕಾದಂಥ ವಿಷಯ ಇದೆ. ಆದಷ್ಟು ಎಲ್ಲಾದರೂ ಕರೆ ಬಂದಾಗ ಹಾವು ಆಹಾರವನ್ನು ತಿಂತಾ ಇದ್ದರೆ ದಯವಿಟ್ಟು ತಾಳ್ಮೆಯಿಂದ ಅದು ನುಂಗುವವರೆಗೆ ಕಾಯಬೇಕು. ನಾವು ಪೂರ್ತಿ ನುಂಗಿದ ನಂತರ ಬಹಳ ಕೋಮಲವಾಗಿ ಹಿಡಿಯುವಂಥದ್ದು, ತೀರಾ ನೋವು ಮಾಡದೆ, ಹಿಂಸೆ ಮಾಡದೆ, ಭಯ ಹುಟ್ಟಿಸದೆ ಹಿಡಿದು ಸ್ವಲ್ಪ ದೂರದ ಪರಿಸರದಲ್ಲಿ ಬಿಡುಗಡೆ ಮಾಡಿದರೆ ಬಹಳ ಒಳ್ಳೆಯದು. ಅದರ ಬದಲಿಗೆ ನಾವು ತುಂಬ ಹೆದರಿಸೋದು, ನೋವು ಮಾಡೋದು, ಈ ಡಬ್ಬಗಳನ್ನು ಯೂಸ್ ಮಾಡಿ ಅದರೊಳಗೆ ಹಾಕುವಂಥ ಪ್ರಕ್ರಿಯೆ, ಹೊಟ್ಟೆ ತುಂಬಿದ ಹಾವನ್ನು ಆ ರೀತಿ ನಾವು ಇದು ಮಾಡಿದರೆ ಅವುಗಳು ಮತ್ತೆ ಅದನ್ನು ಪೂರ್ತಿ ಹೆದರಿ ಹೊಟ್ಟೆಯಲ್ಲಿರುವಂಥ ಆಹಾರವನ್ನು ಹೊರಗೆ ಹಾಕಿಬಿಡ್ತವೆ. ಹಾಗೆ ಮಾಡಿದರೆ ಅವುಗಳಿಗೆ ಮತ್ತೆ ಆಹಾರ ಸಿಗುವುದು ಯಾವತ್ತೂ. ಹಾಗಾಗಿ ಆದಷ್ಟು ತಾಳ್ಮೆಯಿಂದ ಇದ್ದು ಆಹಾರ ನುಂಗಿದ ನಂತರ ಬೇಕಾದ ಜಾಗದಲ್ಲಿ ಬಿಡುಗಡೆ ಮಾಡೋದು ಬಹಳ ಒಳ್ಳೆಯದು, ಮನೆಯವರಿಗೆ ಕನ್ವಿನ್ಸ್ ಮಾಡಿ. ಈಗ ಹಾಗಾಗಿ ದೊಡ್ಡ ದೊಡ್ಡ ಹಾವುಗಳು ನಮ್ಮ ಸುತ್ತಮುತ್ತ ಕಾಣಲಿಕ್ಕೆ ಸಿಕ್ಕಿದರೆ ಗಾಬರಿ ಆಗೋದು ಬೇಡ. ಅಕಸ್ಮಾತ್ ಪದೇ ನಿಮಗೆ ನಿಮ್ಮ ವಠಾರದಲ್ಲಿ ತಿರುಗ್ತಾ ಇದ್ದದ್ದು ಮನೆಯೊಳಗೆ ಬರಲಿಕ್ಕೆ ಪ್ರಯತ್ನ ಮಾಡಿದರೆ ನೀವೊಂದು ನೀರನ್ನು, ಒಂದು ಮಗ್ಗಲ್ಲಿ ನೀರನ್ನು ಪದೇ ಹಾವಿನ ಮೇಲೆ ಎರಚಿ ಹೆದರಿಸಿದರೆ ಆ ಜಾಗ ಬಿಟ್ಟು ಓಡಿ ಹೋಗ್ತದೆ. ಹಾಗೂ ಪ್ರಯತ್ನ ಮಾಡ್ಬೋದು. ಹಾಗಾಗಿ ಈ ಪ್ರಕ್ರಿಯೆಯಲ್ಲಿ, ಈಗ ಸಂತಾನೋತ್ಪತ್ತಿ ಪ್ರಕ್ರಿಯೆ ನಮ್ಮ ವಠಾರದಲ್ಲಿ ನಡೀತಾ ಇದ್ದರೆ ನಾವು ಆದಷ್ಟು ಅವುಗಳನ್ನು ಉಳಿಸ್ಕೊಂಡಾಗ ಮಾತ್ರ ಆ ಪರಿಸರ ಆರೋಗ್ಯಪೂರ್ಣವಾಗಿ ಇರುತ್ತೆ. ಇವಿಷ್ಟು ವಿಚಾರಗಳು. ನಮಸ್ಕಾರ.